ವೈದ್ಯೋ ನಾರಾಯಣೋ ಅರಿಹಿ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವ ಸಮಾಜಕ್ಕೆ ಸಣ್ಣ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸೋದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಯನಾ ಕೂರ್ಕ್. ವಯಸ್ಸಿನ ಮಿತಿ ಇಲ್ಲದೆ ಪುರುಷರು ಮಹಿಳೆಯರು ಅನ್ನದೆ ಕಾಡುವ ಅತ್ಯಂತ ಸಾಮಾನ್ಯ ಸಮಸ್ಯೆ ಅಂದ್ರೆ ಅದು ಮೂಲವ್ಯಾಧಿ. ಗರ್ಭಿಣಿಯರಲ್ಲೂ ಕಂಡುಬರುವ ಈ ಸಮಸ್ಯೆ ಬಗ್ಗೆ ಪ್ರತಿಯೊಬ್ಬರೂ ಮುಕ್ತವಾಗಿ ಚರ್ಚೆ ಮಾಡುವುದು ಅತಿ ಮುಖ್ಯ. ಬದಲಾದ ಜೀವನ ಶೈಲಿ ಹಾಗೂ ಕಳಪೆ ಆಹಾರ ಪದ್ಧತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಪೈಲ್ಸ್ ಬಗ್ಗೆ ಇವತ್ತು ಸಮಗ್ರ ಮಾಹಿತಿ ನೀಡಲಿದ್ದಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಆಂಜನಪ್ಪ ಅವರು. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಿಮಗೆ ಆಶ್ಚರ್ಯ ಆಗ್ಬೋದು, ನೀವು ಏನೇನೋ ಸ್ಪೆಷಲಿಸ್ಟ್ ಹೆಸರಿಗೆ ಕೇಳಿರ್ತೀರಿ. ಕಾರ್ಡಿಯೋಥೊರಾಸಿಕ್ ಸರ್ಜನ್, ಪಲ್ಮನಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್. ಈಚೀಚೆಗೆ ಡಾಕ್ಟರ್ ಆಂಜನಪ್ಪ ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂತ ಐ ಆಮ್ ವೆರಿ ಪಾಪ್ಯುಲರ್. ಐ ಆಮ್ ಪ್ರೌಡ್ ಆಫ್ ಇಟ್ ಆಲ್ಸೋ. ಯಾಕೆ ನನ್ನನ್ನು ನಾನು ಕುಂಡಿ ಡಾಕ್ಟರ್ ಅಂತ ಹೇಳ್ಕೊಂಡಿದ್ದೀನಿ ಅಂದರೆ, ಮೂಲವ್ಯಾಧಿ ಪೈಲ್ಸ್ ಇದೆಯಲ್ಲ, ಫಿಶರ್ ಇದೆಯಲ್ಲ, ಫಿಸ್ಚುಲಾ, ಗುದದ್ವಾರದಲ್ಲಿ ಬರುವಂಥ ಈ ಮೂರು ಕಾಯಿಲೆಗಳು ಎಷ್ಟು ಸಾಮಾನ್ಯ ಅಂದರೆ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, 100ರಲ್ಲಿ 30 ಜನ, ಅದರೊಳಗೆ ಯಂಗ್ಸ್ಟರ್ಸ್ಗೆ ಈ ಬಾಟಮ್ ಪ್ರಾಬ್ಲಮ್ ಇರುತ್ತೆ. ಈ ಬಾಟಮ್ ಪ್ರಾಬ್ಲಮ್ನಲ್ಲಿ ಮೇಯ್ನ್ಲಿ ಪೈಲ್ಸು, ಫಿಶರು, ಫಿಸ್ಚುಲಾ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮ್ಗೆಲ್ರಿಗೂ ಕೂಡ ಡ್ಯಾಡೀಸ್ ಡೇ ಗೊತ್ತು, ಮಮ್ಮೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. ಒಂದು ಡೇ November 20th is celebrated as World Piles Day. ವರ್ಲ್ಡ್ ಪೈಲ್ಸ್ ಡೇ. ಇದನ್ನು ಕನ್ನಡದಲ್ಲಿ ಮೂಲವ್ಯಾಧಿ ಅಂತಾರೆ, ಮಳೆ ಕಾಯಿಲೆ ಅಂತಾರೆ, ಪೈಲ್ಸ್ ಅಂತಾರೆ, ನಾನಾ ಕಾರಣಗಳಿಂದ. ಸೊ ನಿಮಗೆ ಏನು ಭಾಳ ಜನ ಬರೋರೆಲ್ಲ, ಡಾಕ್ಟ್ರೇ ನನಗೆ ಯಾಕೋ ಪೈಲ್ಸ್ ಆಗಿದೆ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಸ್ವಾಮಿ ಪೈಲ್ಸು ಫಿಶರು ಅಂತ ನಾನು ಡಯಾಗ್ನೋಸ್ ಮಾಡ್ತೀನಿ, ಐ ಆಮ್ ಎ ಸ್ಪೆಷಲಿಸ್ಟು. ನಿಮ್ಗೆ ಏನಾಗುತ್ತೆ ಹೇಳಿ ಹೇಳ್ತಾರೆ ಅವರು. ಚಲ್ ಅಂತ ಬ್ಲಡ್ ಬರುತ್ತೆ ಡಾಕ್ಟ್ರೆ ಮೋಷನಿಗೆ ಕೂತ. ಇದು ಹೆಂಗೆ ಶುರುವಾಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಭಾಳ ಜನಕ್ಕೆ ಅನಿಸೋದು, ನಾನು ಚಿಕನ್ ತಿಂದ್ಬಿಟ್ಟೆ ಡಾಕ್ಟ್ರೆ, ಎಕ್ಸೆಸ್ ಆಫ್ ಹೀಟಾಗಿ ಪೈಲ್ಸ್ ಆಗುತ್ತೆ. ಇನ್ನು ಕೆಲವರು ಇಲ್ಲ, ನಿಮ್ಮ ಮಾತು ಕೇಳಿ ಹೋದ್ಮೇಲೆ ಊರಿನಾಗ ಅಜ್ಜಿ ಹೇಳಿದ್ದು ಹಂದಿ ಮಾಂಸ ತಿನ್ನು ಅಂತ, ತಿಂದ ಮೇಲೆ ಕಡಿಮೆ ಆಗಿದೆ. ಇದು ನಿಮ್ಮ ಭಾವನೆಗಳು. ಪೈಲ್ಸ್ ಯಾಕೆ ಬರುತ್ತೆ? ಮಲಬದ್ಧತೆ. ಫಸ್ಟ್ ಆಫ್ ಆಲ್, ಈ ಪೈಲ್ಸ್ ಅಂದ್ರೇನು? ಮೂಲವ್ಯಾಧಿ. ನಿಮ್ಮ ಗುದದ್ವಾರ ಲಾಸ್ಟ್ 3.75 ಸೆಂಟಿಮೀಟರ್ಸ್ನ ನಾವು ಗುದದ್ವಾರ ಅಂತೀವಿ. ಏನಲ್ಲಿ ಜನ ಅದರ ಮೇಲ್ಗಡೆ ರೆಕ್ಟಮ್ ಇರುತ್ತೆ, 6 ಇಂಚ್ ಇರುತ್ತೆ. ಈ ಗುದದ್ವಾರದಲ್ಲಿ ಬರುವಂಥ ಈ ಕಾಯಿಲೆಗೆ 3 ಇರ್ತವೆ. ನೀವು ಮೋಷನ್ ಮಾಡೋ ಜಾಗ ಹಿಂಗಿದ್ರೆ 3 o'clock, 11 o'clock, 7 o'clock. ನೀವು ಗಡಿಯಾರ ಹಿಡ್ದಂಗೆ ಕಾಣುತ್ತೆ. ನಿಮ್ಮ ಗಡಿಯಾರನ ಯಾರ್ದನ ಗುದದ್ವಾರದ ಹತ್ರ ಇಟ್ಟರೆ ಮುಳ್ಳು ಎಲ್ಲಿ ತೋರಿಸ್ತಲ್ಲ, ಆ 3 ಜಾಗದಲ್ಲಿ ಪ್ರೈಮರಿ ಎಮರಾಯ್ಡ್ಸ್ ಅಂತೀವಿ ನಾವು. ಆ ಪೈಲ್ಸಲ್ಲಿ ಕಾಣ್ಕೊಳ್ತಾರೆ. ಹಂಗಂದ್ರೆ ಏನು ಡಾಕ್ಟ್ರೆ? ನಿಮಗೆ ಇಷ್ಟು ದಪ್ಪ ಕಾಣುತ್ತೆ, ಒಂದು ದ್ರಾಕ್ಷಿಯ ಥರ ಕಾಣುತ್ತೆ, ಕೆಂಪು ಕಾಣುತ್ತೆ. ಅದು ಯಾಕಂದರೆ ಪೈಲ್ಸ್ ಅಂದರೆ ನಾಟಿಯವರು ಗರಿಕೆ ಹೊಲಿಕೆ ತಂಗಿ ಕಿತ್ಬಿಡ್ತೀನಿ ಅಂತಾರಲ್ಲ, ಅದಕ್ಕೆ ನಿಮಗೆ ಡೆಫಿನೇಷನ್ ಹೇಳ್ತೀವಿ. ಪೈಲ್ಸ್ ಅಂದರೆ ನಥಿಂಗ್ ಬಟ್ ಹೆಮರಾಯ್ಡಲ್ ವೇನ್ಸ್, ವ್ಯಾರಿಕಾಸಿಟಿ ಅಂದರೆ ನೋಡಿ, ಭಾಳ ಜನಕ್ಕೆ ಕಾಲಿನಲ್ಲಿ ವೇಯ್ನ್ಗಳು ಊದ್ಕೊಂಡಿರ್ತವೆ. ಅದನ್ನು ನೀವು ನರಗಳು ಊದ್ಕೊಂಡವೆ ಅಂತೀರಿ. ನರ ಬೇರೆ, ವೇಯ್ನ್ಸೇ ಬೇರೆ, ಧಮನಿಗಳು ಅಂತಾರೆ ಕನ್ನಡದಲ್ಲಿ. ಅವು ಊದ್ಕೋತವೆ. ನೀವು ಕಾಲಿನೊಳಗೆ ಇಷ್ಟಿಷ್ಟುದ್ದ ಹಿಂಗಿರ್ತಾವಲ್ಲ, ಅದೇ ಥರ ನಿಮ್ಮ ಗುದದ್ವಾರದಲ್ಲಿ ವೇಯ್ನ್ ಊದ್ಕೊಂಡು ಆ ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ನಾವು. ನೀವು ಬಾಯಿನೊಳಗೆ ಹೆಂಗೆ ಮ್ಯೂಕಸ್ ಮೆಂಬ್ರೇನ್ ಇರುತ್ತಲ್ಲ, ಅದೇ ರೀತಿ ಅದನ್ನು ಕವರ್ ಆಗಿರುತ್ತೆ. ಅದನ್ನು ನಾವು ಪೈಲ್ಸ್ ಅಂತೀವಿ, ಮೂಲವ್ಯಾಧಿ ಅಂತೀವಿ ನಾವು. ಇದು ಹೆಂಗೆ ಶುರುವಾಗುತ್ತೆ ಅಂತ ನಿಮ್ಗೆ ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ಟೈಮ್ ಒಂದು 35-40 ವರ್ಷದ ಯುವಕ, ಇದು ಪೈಲ್ಸು ಹೆಣ್ಣು ಮಕ್ಕಳಲ್ಲೂ ಇರುತ್ತೆ, ಗಂಡು ಮಕ್ಕಳಲ್ಲೂ ಇರುತ್ತೆ, ಚಿಕ್ಕ ಮಕ್ಕಳಲ್ಲಿ ಇರಲ್ಲ. ಯೂಶಲಿ ಒಂದು 20 ವರ್ಷ ಆದಮೇಲೆ 90 ವರ್ಷದವರೆಗೂ ಇರುತ್ತೆ. ಆದರೆ ಹೆಂಗೆ ಶುರುವಾಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಏನೂ ಇರೋಲ್ಲ. ಧರ್ಮಸ್ಥಳಕ್ಕೆ ಹೋದ್ರಿ, ಬಂದ ತಕ್ಷಣ ಮೋಷನ್ಗೆ ಕೂತ್ಕೊಂಡ್ರೆ ಚಲ್ಲಂತ ರಕ್ತ ಬರುತ್ತೆ, ಪೇಯ್ನೇ ಇರಲ್ಲ. ನನಗೆ ಆಶ್ಚರ್ಯ ಆಗುತ್ತೆ. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಯಾಕಂದರೆ ಕೂತು ಬಂದಿದ್ದೀನಲ್ಲ ಅಂತ ತಂಪ್ ಮಾಡ್ಕೋತಾನೆ, ಸರಿ ಹೋಗ್ಬಿಡುತ್ತೆ.
ಸೆಲ್ಫ್ ಲಿಮಿಟಿಂಗ್ ಬ್ಲೀಡಿಂಗ್ ಅಂತೀವಿ ನಾವು. ಅಥವಾ ಡಾಕ್ಟ್ರ್ ಹತ್ರ, ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದರೆ ಅವರು ಚೆಕ್ಕು ಮಾಡಲ್ಲ. ಟ್ರಾವೆಲ್ ಮಾಡಿ ಬಂದಿದ್ಯಾ, ಮೌಂಟ್ಲಿರೋದು, ಒಂದು ಲ್ಯಾಕ್ಸೇಟಿವ್ ಕೊಡ್ತಾರೆ, ಒಂದು ಕ್ರಮಾಪಿನ್ ಸಿರಪ್ಪು ಏನಾದರೂ ಕೊಟ್ಟು ಆದಷ್ಟು ಮಜ್ಜಿಗೆ ಅನ್ನ ತಿನ್ನೋ ಆ ಥರ ಅವ್ರು ಹೇಳಿರ್ತಾರೆ. ಸೊ ಅದರಿಂದ ಅವರಿಗೆ ಆರಾಮಾಗ್ಬಿಡುತ್ತೆ. ಸರಿ ಪರವಾಗಿಲ್ಲಪ್ಪ, ಚಿಂತೆ ಇಲ್ಲ ಅಂತ ಇರ್ತಾನೆ. 6 ತಿಂಗಳಿಗೆ ತಿರುಪತಿಗೆ ಹೋಗ್ತಾನೆ, ಟ್ರಾವೆಲ್ ಮಾಡಿರ್ತಾನೆ, ತಿರುಗಿ ವಾಪಸ್ ಬರ್ತಾನೆ. ಆಗ ಅವನಿಗೆ ತಿರುಗಿ ಅದೇ ಥರ ಆಗುತ್ತೆ, ಮೋಷನ್ನಲ್ಲಿ ಚಲ್ ಅಂತ ರಕ್ತ ಬರುತ್ತೆ. ಅಷ್ಟೇ ಅಲ್ಲ, ಏನೋ ಈಚೆಗೆ ಬಂದು ಒಳಕ್ಕೆ ಹೋದಂಗೆ ಆಗುತ್ತೆ. ಇದು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ ನಾವು. ಅಲ್ಲಿಗೂ ನೆಗ್ಲೆಕ್ಟ್ ಮಾಡ್ತಾನೆ, ಅಥವಾ ಡಾಕ್ಟ್ರ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೋತಾನೆ, ಸರಿ ಹೋಗ್ತಾನೆ. 1-2 ವರ್ಷಕ್ಕೆ ಹಂಗೇ ಇರ್ತಾನೆ. ಒಂದಿನ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅವನಿಗೆ ನೋವು ಬರುತ್ತೆ. ನನ್ನ ಹತ್ರ ಬಂದಾಗೆ ನಾನು ಪರ್ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ. ನನ್ನ ಫಿಂಗರ್ ವೈದ್ಯನಿಗೆ, ಅದರೊಳಗೆ ಸರ್ಜನ್ಗೆ ಭಾಳ ಇಂಪಾರ್ಟೆಂಟ್ ಫಿಂಗರ್ ಅಂದರೆ ತೋರು ಬೆರಳು. ಏಕಲವ್ಯನಿಗೆ ಹೆಂಗೆ ಈ ಬೆರಳು ಇಂಪಾರ್ಟೆಂಟು, ಹೆಬ್ಬೆರಳು ನನಗದು ಇಂಪಾರ್ಟೆಂಟು. ಅವನ ಗುದದ್ವಾರದಲ್ಲಿ ಒಂದು ಗ್ಲೌಸ್ ಹಾಕ್ಕೊಂಡು ಜಸ್ಟ್ ಎಕ್ಸಾಮ್ ಮಾಡ್ತೀನಿ. PR ಅಂತೀವಿ ನಾವು. ಪರ್ರೆಕ್ಟಲ್ಲಿ ₹5 ಗ್ಲೌಸ್ ಅಷ್ಟೇ. CT ಬೇಡ, MRI ಬೇಡ, ಅಲ್ಟ್ರಾಸೌಂಡ್ ಬೇಡ. ಇವನಿಗೆ ಪೈಲ್ಸ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಯಾಕೆ PR ಮಾಡ್ತೀನಿ ಅಂದರೆ, ನಾನು ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡೋಗೆ ಅನೇಕ ವಿಚಾರಗಳನ್ನ ಹೇಳ್ತೀನಿ. ಅಷ್ಟೆಲ್ಲ ವಿಚಾರ ನಿಮಗೆ ಬೇಡ. 2 ಥರ ಪೈಲ್ಸ್, ಪ್ರೈಮರಿ ಪೈಲ್ಸ್, ಸೆಕೆಂಡ್ರಿ ಪೈಲ್ಸ್. ಪ್ರೈಮರಿ ಅಂದರೆ ಪೈಲ್ಸು. ಅವರು ಯಾಕೆ ಅವನಿಗೆ ಬಂತು ಅಂದರೆ, ಮೋಸ್ಟ್ ಪ್ರಾಬಲಿ ಅವನ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಇನ್ನು ಕೆಲವರಿಗೆ ಮೂಲ ಕಾರಣ ತುಂಬ ಹೊತ್ತು ಕೂತು ಕೆಲಸ ಮಾಡೋರಿಗೆ, ಡ್ರೈವರ್ಸು, ಟೈಲರ್ಸು, ಎಕ್ಸಿಕ್ಯೂಟಿವ್ಸ್ಗೆ ಬಾಟಮ್ ಪ್ರಾಬ್ಲಮ್ ಜಾಸ್ತಿ. ಸೊ ಇವನು ತುಂಬ ಕೂತು ಕೆಲಸ ಮಾಡೋನಾಗಲೇ ಕೂತು ಬಂದಿರೋದ್ರಿಂದ ಆಗ್ಬೋದು. ಇದು ಪ್ರೈಮರಿ ಪೈಲ್ಸ್ ಅಂತೀವಿ. ಸೆಕೆಂಡ್ರಿ ಪೈಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ನನಗೆ ಗೊತ್ತಾಗುತ್ತೆ, ಒಬ್ಬ ಸರ್ಜನ್ಗೆ, ನಾಟಿ ಡಾಕ್ಟ್ರಿಗೆ ಗೊತ್ತಾಗಲ್ಲ. ನಾನು ಗುದದ್ವಾರದಲ್ಲಿ ಬೆಳ್ಳು ಹಾಕಿದರೆ ಅದನ್ನು PR ಟೆಸ್ಟ್ ಅಂತೀವಿ ನಾವು. ಒಳಗಡೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. CA ರೆಕ್ಟಮ್ ಅಂತೀವಿ ನಾವು. ಅದರ ಸೆಕೆಂಡ್ರಿ ಪೈಲ್ಸ್. ಕ್ಯಾನ್ಸರ್ ಪ್ರೈಮರಿ, ಇಲ್ಲಿ ಪೈಲ್ಸು. ಅನುಭವ ಇಲ್ದಿರೋ ಡಾಕ್ಟ್ರ್ ಆದರೆ ಅವನ ಬೆರಳನ್ನು ನಾನು ಹಾಕಲಿಲ್ಲ ಅಂದರೆ ಇವು 3 ತೆಗಿತಾನೆ, ಅವನು ಪ್ರಾಬ್ಲಮಿಗೆ ಸಿಕ್ಕಾಕೊಂಡ್ಬಿಡ್ತಾನೆ ಪೇಷಂಟು. ಯಾಕಂದರೆ ಪೈಲ್ಸು ಇದ್ದು ಕ್ಯಾನ್ಸರ್ ಇದ್ದರೆ ಇದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಬೇಕು, ಇಷ್ಟು ಅರಿವಿರಬೇಕು. ಅದಕ್ಕೆ ನೀವು ಹೇಳೋದು, ನಾಟಿ ಅವ್ರ ಹತ್ರ ಹೋದರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅವನು ಯಾವ ಮೆಡಿಕಲ್ ಕಾಲೇಜಿಗೆ ಹೋಗಿರಲ್ಲ. ನೀವು ಇವತ್ತು ಊರು ತುಂಬ ಪೈಲ್ಸ್ ಆ್ಯಂಡ್ ಫಿಸ್ಚುಲಾ ಕ್ಲಿನಿಕ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಅವ್ರು ಯಾರೂ ಕ್ವಾಲಿಫೈಡ್ ಡಾಕ್ಟರ್ ಇರೋಲ್ಲ, ಯಾರೂ ಮೆಡಿಕಲ್ ಕಾಲೇಜ್ಗೆ ಹೋಗಿರಲ್ಲ. ಅದರಿಂದ ನೀವು ಕೇರ್ಫುಲ್ಲಾಗಿರಿ ಅಂತ ನಾವು ಹೇಳೋದು. ಒಂದು ಸಾರಿ ಕ್ಯಾನ್ಸರ್ ಇತ್ತು ಅಂದರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಬರೀ ಪೈಲ್ಸ್ ಕಿತ್ತಾಕಿದರೆ ನಿಮಗೆ ಬ್ಲೀಡಿಂಗೇ ಸ್ಟಾಪ್ ಆಗಲ್ಲ. ಸೊ ಈಗ ನನಗೆ ನಾನು ಮಾತನಾಡುತ್ತಾ 3 ಪದ ಉಪಯೋಗಿಸ್ಕೊಂಡೆ. ಗ್ರೇಡ್ 1 ಎಮರಾಯ್ಡ್ಸ್, ಗ್ರೇಡ್ 2, ಗ್ರೇಡ್ 3. ಸೊ ಈ ಗ್ರೇಡ್ 3 ಪೈಲ್ಸು ಈಚೆನೇ ಬಂದು ಕೂತ್ಬಿಡ್ತವೆ, ನೀವು ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಭಾಳ ಸಾರಿ ನಾನು ಹೇಳ್ತೀನಿ, ನನ್ನ ಹತ್ರ ಬಂದಾಗ ಅವಾಗ ಗೊತ್ತಾಗುತ್ತೆ. ಸೊ ಮೂಲವ್ಯಾಧಿಯ 3 ಲಕ್ಷಣಗಳು. ಒಂದು ಬ್ಲೀಡಿಂಗು, ಪೇಯ್ನ್ಲೆಸ್ ಬ್ಲೀಡಿಂಗ್. ಇನ್ನೊಂದು ಕಂಡೀಷನ್ ಇದೆ, ಆಮೇಲೆ ಹೇಳ್ತೀನಿ. ಫಿಶಿಯರ್ ಅಂತ ಇರುತ್ತೆ, ಅದರಲ್ಲಿ ಬಗ ಅಂತ ಉರಿತದೆ ನಿಮಗೆ ಮೋಷನ್ನ, ಬ್ಲಡ್ ಬರೋವಾಗೆ. ಇದರ ಛಲ್ ಅಂತ ಬ್ಲಡ್ ಬರುತ್ತೆ, ಪೇಯ್ನ್ ಇರಲ್ಲ. ಅದಕ್ಕೆ ನೀವು ಭಾಳ ನೆಗ್ಲೆಕ್ಟ್ ಮಾಡ್ತೀರಿ, ನೋವಿಲ್ಲ ಬಿಡು ಅಂತ. ನೀವೇ ತಂಪು ಮಾಡ್ಕೋತೀರಿ, ಮಜ್ಜಿಗೆ ಕುಡಿಯೋದು, ಪಾನಕ ಕುಡಿಯೋದು, ಅವೆಲ್ಲ. ದಯವಿಟ್ಟು ವೈದ್ಯರ ಹತ್ರ, ಸರ್ಜನ್ ಹತ್ರ ಬಂದರೆ ನಿಮಗೆ ಕರೆಕ್ಟ್ ಡಯಾಗ್ನೋಸಿಸ್ ಆಗುತ್ತೆ. ಸೊ ಒಂದು ಸಾರಿ ಪೈಲ್ಸ್ ಅಂದರೆ ಮೇಯ್ನ್ ಇಂಪಾರ್ಟೆಂಟು ರಕ್ತಸ್ರಾವ ಆಗೋದು. ಆದ್ದರಿಂದ ದಯವಿಟ್ಟು ಆದಷ್ಟು ನೀವು ವೈದ್ಯರ ಹತ್ರ ಬಂದರೆ ನಿಮಗೆ ಡಯಾಗ್ನೋಸಿಸ್ ಆಗುತ್ತೆ. ನೆಕ್ಸ್ಟು ಜನಗಳಿಗೆ ಚಿಂತೆ, ಇದನ್ನು ಮೆಡಿಸಿನಾಗಿ ವಾಸಿ ಮಾಡ್ಕೋಬೋದೋ, ಆಪ್ರೇಷನ್ನೇ ಮಾಡಿಸ್ಕೋಬೇಕಾ, ಆಯುರ್ವೇದ ತೊಗೋಬೋದಾ, ಹೋಮಿಯೋಪತಿ ತೊಗೋಬೋದಾ? 108 ನಿಮ್ಮ ಗೊಂದಲಗಳು. ಕೋಳಿ ತಿನ್ನೋದು ನಿಲ್ಲಿಸ್ತೀರಿ, ಮುದ್ದೆ ತಿನ್ನೋದು ನಿಲ್ಲಿಸ್ತೀರಿ. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಅರ್ಥವಿಲ್ಲದ ಅವೈಜ್ಞಾನಿಕ ಪದ್ಧತಿಗಳು ಬೇಡ. ಕೋಳಿ ತಿನ್ನಿ, ನಾವು ಬೇಡ ಅನ್ನಲ್ಲ, ಆದರೆ ಅದರ ಜೊತೆಯಲ್ಲಿ ಸಲಾಡ್ಸ್ ತಿನ್ನಿ, ಸೌತೆಕಾಯಿ, ಮೂಲಂಗಿ, ಟೊಮಟ. ಕೋಳಿಯಲ್ಲಿ ಫೈಬರ್ ಇರಲ್ಲ, ಸ್ಕಿನ್ ಔಟ್ ಕೋಳಿ ಒಳಗೆ. ಪೋರ್ಕಲ್ಲಿ, ಹಂದಿ ಮಾಂಸದಲ್ಲಿ ತುಂಬ ಫೈಬರ್ ಇರುತ್ತೆ, ಹಂಗಾಗಿ ಅಲ್ಲಿ ಮಲಬದ್ಧತೆ ಆಗಲ್ಲ, ಇಲ್ಲಿ ಮಲಬದ್ಧತೆ ಆಗುತ್ತೆ. ಯಾವುದೇ ಮಾಂಸ ತಿನ್ನಿ, ನೀವು ತಿನ್ನೋದೇನು ನಿಲ್ಲಿಸೋದು ಬೇಡ. ಅದ್ರ ಜೊತೆಗೆ ಸಲಾಡ್, ಸೌತೆಕಾಯಿ, ಮೂಲಂಗಿ, ಟೊಮೊಟೊ ತಿನ್ನಿ. ರಾಗಿ ಮುದ್ದೆ ಗಟ್ಟಿ ಅಂದ್ಕೋಬೇಡಿ, ಅದರೊಳಗೆ ಫೈಬರ್ ಇರುತ್ತೆ. ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ, ಇಷ್ಟಗಲ ಚಪಾತಿ ಇದ್ದರೆ ಇಷ್ಟು ಸೊಪ್ಪು ತರಕಾರಿ. ತಂಪಾಗಲಿ ಅಂತ ಜ್ಯೂಸ್ ಕುಡಿಯೋದ್ರ ಬದಲು ಹಣ್ಣುಗಳು ತಿನ್ನಿ. ಅದರೊಳಗೆ ಚೇಪೆ ಹಣ್ಣು, ಪಪಾಯ. ತುಂಬ ಜನ ಪಪಾಯನ, ಪರಂಗಿ ಹಣ್ಣನ್ನು ಹೀಟ್ ಅನ್ಕೋತಾರೆ. ಇಲ್ಲ, ಪರಂಗಿ ಹಣ್ಣನ್ನು ದ್ವಾರದ ಹಣ್ಣು ಅಂದರೆ ತುಂಬ ಹಣ್ಣಾಗದಿರೋ ಹಣ್ಣಲ್ಲಿ ಫೈಬರ್ ಇರುತ್ತೆ. ಚೇಪೆ ಹಣ್ಣಲ್ಲಿ ಫೈಬರ್ ಇರುತ್ತೆ.
ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣಲ್ಲ, ಅದರೊಳಗೆ ಸಾಕಷ್ಟು ಫೈಬರ್ ಕಡಿಮೆ ಆಗಿಬಿಟ್ಟಿರ್ತದೆ. ನೀರು ಕುಡಿಬೇಕು, ವಾಕಿಂಗ್ ಮಾಡಬೇಕು. ಸೊ ಯಾರಿಗಾರ ಪೈಲ್ಸ್ ಬರಬಾರ್ದು ಅಂದರೆ 3 ಎಚ್ಚರ: ಚೆನ್ನಾಗಿ ನೀರು ಕುಡೀರಿ, ಟೈಮ್ ಸರಿಯಾಗಿ ಊಟ ಮಾಡಿ, ಮೋರ್ ಫೈಬರ್ ತಿನ್ನಿ, ಹಣ್ಣುಗಳು ತಿನ್ನಿ, ವಾಕಿಂಗ್ ಮಾಡಿ. ಗಾಡಿನೇ ಗಂಟೆಗಟ್ಟಲೆ ಕೂಡಬೇಡಿ. 2 ಅವರ್ ಆದಮೇಲೆ 5 ನಿಮಿಷ ಎದ್ದೊಳ್ಳಿ. ನೀವು ಗಾಡಿ ಓಡಿಸೋರಾದರೂ ಕೂಡ ನಿಲ್ಲಿಸಿ ಗಾಡಿ, 5 ನಿಮಿಷ ಇದ್ದೊಳ್ಳಿ. ಅಫ್ಕೋರ್ಸ್ ನನಗೆ ಹೇಳೋದು ಸುಲಭ, ಲಾಂಗ್ ಡಿಸ್ಟೆನ್ಸ್ ಲಾರಿ ಓಡಿಸೋರು ಅವ್ರಿಗೆಲ್ಲ ನಾನು ಹೇಳ್ದಂಗೆಲ್ಲ 2 ಅವರಿಗೆ ನಿಲ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾನು ಹೇಳ್ದಂಗೆ ನೀವು ಕೇಳಬೇಕು. ಸೊ ಇದಕ್ಕೆ ಆಪ್ರೇಷನ್ ಬೇಕಾ ಡಾಕ್ಟ್ರೇ? ಡೆಫಿನೆಟ್ಲಿ ಬೇಕು. ಯಾವಾಗ ಬೇಕು? 2nd ಡಿಗ್ರಿ or 3rd ಡಿಗ್ರಿಗೆ ಹೋದ್ಮೇಲೆ ನಾವು ಸರ್ಜರಿ ಮಾಡ್ತೀವಿ. ಸರ್ಜರಿಗಳು ತುಂಬ ಜನ ನಮ್ಮನ್ನು ಕೇಳೋದು, ಡಾಕ್ಟರ್ ಲೇಸರ್ ಮಾಡ್ತೀರಾ ಅಂತ. ಟೆಕ್ನಿಕಲಿ ನಮ್ಮ ಹತ್ರ 108 ಟೆಕ್ನಿಕ್ ಇದಾವೆ, ಅದು ನಿಮಗೆ ಬೇಕಿಲ್ಲ. ಸ್ಲಿರೋಥೆರಪಿ ಮಾಡ್ತೀವಿ, ರಬ್ಬರ್ ಬ್ಯಾಂಡ್ ಹಾಕ್ತೀವಿ, ಅದನ್ನು ಟೇಪ್ಲರ್ ಎಮರಾಯ್ಡೆಕ್ಟಮಿ ಮಾಡ್ತೀವಿ, ಲೇಸರ್ ಎಮರಾಯ್ಡ್, ತುಂಬ ಟೆಕ್ನಿಕಲಿ ಪ್ರೊಸೀಜರ್. ಎಮರಾಯ್ಡೆಕ್ಟಮಿ ಅಂದರೆ ನಾಟಿಯವ್ರ ಕಿತ್ತಂಗೆ ನಾವು ಕೀಳಲ್ಲ. ಒಂದಿನ ಅಡ್ಮಿಟ್ ಮಾಡ್ತೀವಿ, ನಿಮ್ಗೊಂದು ಸ್ಪೈನಲ್ ಅನಸ್ಥೀಷಿಯಾ ಕೊಡ್ತಾರೆ ಅನಸ್ಥೀಷಿಯಾ ಡಾಕ್ಟ್ರು. ನಾವು ನಿಮ್ಮ ಪೈಲ್ಸ್ನ ತೆಗೆಯುವಾಗೆ ಲೇಸರ್ ಯೂಸ್ ಮಾಡ್ತೀವಿ, ಡಯಾಥೆರ್ಮಿಕ್ ಕಾಟ್ರಿ ಯೂಸ್ ಮಾಡ್ತೀವಿ. ಒಟ್ಟು ನಿಮ್ಮ ಹೆಮರಾಯ್ಡ್ಸನ್ನ ತೆಗಿತೀವಿ. ಆ ಆಪ್ರೇಷನ್ಗೆ ಹೆಮರಾಯ್ಡೆಕ್ಟಮಿ. ಎಕ್ಟಮಿ ಅಂದರೆ ತೆಗೆಯೋದು, ಹೆಮರಾಯ್ಡ್ಸ್ ಅಂದರೆ ಅವನು ತೆಗೆಯೋದು. ಇದು ಮೂಲವ್ಯಾಧಿಯ ಬಗ್ಗೆ ನಿಮಗೆ ಅರಿವಿರಲಿ. ಇನ್ನೂ ಅನೇಕ ಡೌಟ್ಗಳು ನಿಮ್ಗೆ ಇರ್ತವೆ, ಬಟ್ ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ಇನ್ನೊಂದು ಕಂಡೀಷನ್ ಇದೆ, ಈಗಲೇ ಹೇಳ್ಬಿಡ್ತೀನಿ. ಇನ್ನೊಬ್ಬ ಪೇಷಂಟ್ ಬರ್ತಾನೆ, ಡಾಕ್ಟ್ರೆ ನನಗೆ ಪೈಲ್ಸ್ ಆಗಿದೆ. ಅಲ್ಲ, ಏನಾಗುತ್ತೆ? ಇಲ್ಲ ಡಾಕ್ಟ್ರೆ, ಮೋಷನ್ ಮಾಡೋಕ್ಕೆ ಆಗಲ್ಲ, ತುಂಬ ಉರಿಯುತ್ತೆ, ರಕ್ತ ಬರ್ತದೆ, ಪ್ರಾಣ ಹೋದಂಗೆ ಆಗುತ್ತೆ, ಈ ನಡುವೆ ಊಟ ತಿನ್ನೋದೇ ಬಿಟ್ಬಿಡ್ತೀನಿ ಅಂತಾರೆ. ನೋಡಿ, ಅವಾಗೆ ನಾನು ಹೇಳಿದ ಮೂಲವ್ಯಾಧಿ 3 ಇರ್ತವೆ: 3, 11, 7. ಇದರೊಳಗೆ ಹಂಗಲ್ಲ. ಮೋಷನ್ ಮಾಡೋ ಜಾಗದಲ್ಲಿ ಹಿಂದ್ಗಡೆ ಕಟ್ ಆಗಿಬಿಟ್ಟಿರ್ತದೆ, ಅದು ಗಾಯ. ಕಟ್ಟಾಗಿದ್ದು ಇಷ್ಟುದ್ದ ನೇತಾಡ್ತಾ ಇರುತ್ತೆ ಆ ಚರ್ಮ, ಮ್ಯೂಕಸ್ ಮೆಂಬ್ರೇನ್. ಇದನ್ನು ನಾವು ಸೆಂಟಿನಲ್ ಪೈಲ್ ಅಂತೀವಿ ನಾವು. ಅಂದರೆ ಸೆಂಟಿನಲ್ ಅಂದರೆ ಗಾರ್ಡ್. ನೀವು ಅರಮನೆಗೆ ಹೋದರೆ ಗೇಟ್ ಹತ್ರ ಒಬ್ಬ ಗಾರ್ಡ್ ನಿಂತಿರ್ತಾನೆ, ಅರಮನೆ ಕಾಯ್ಕೊಂಡು. ಹಂಗೆ ಇದನ್ನು ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀನಿ. ನೋಡಿ ಮರಿ, ಇದಿತ್ತು ಅಂದರೆ ಒಳಗಡೆ ಫಿಶರ್ ಇದೆ, ಗಾರ್ಡ್ ಮಾಡ್ತಾಯಿದೆ. ಸೊ ಇದು ಅವಲೇ ನಾನು ಹೇಳಿದೆ, ನನ್ನ ಬೆರಳು ಭಾಳ ಇಂಪಾರ್ಟೆಂಟ್ ಅಂತ. ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು, MBBS ಸ್ಟೂಡೆಂಟ್ಸ್ಗೆ. ದಯವಿಟ್ಟು ಇದಿದ್ದರೆ ನಿನ್ನ ಬೆರಳು ಒಳಗಡೆ ಹಾಕ್ಬೇಡ, ತುಂಬ ಪೇನ್ಫುಲ್ ಕಂಡೀಷನ್. ತುಂಬ ನೀವು ಫೋರ್ಸಿಬಲಿ ಹಾಕಿದರೆ ಹೃದಯ ನಿಂತು ಹೋಗುತ್ತೆ, ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಸೊ ಅದರಿಂದ ಇದಿತ್ತು ಅಂದರೆ ನಾವು ಅವನಿಗೆ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್. ಮೊದಲು ಪೇಯ್ನ್ ಕಡಿಮೆ ಆಗಲಿಕ್ಕೆ, ಆದಮೇಲೆ ಬಿಸಿನೀರನ್ನ ಕೂತ್ಕೊಂಡ್ರೆ ಅಲ್ಲಿ ಜೆಲ್ ಹಚ್ಚಲಿಕ್ಕೆಲ್ಲ ಹೇಳ್ಕೊಟ್ಟಿರ್ತೀವಿ. ಅಲ್ಟಿಮೇಟ್ಲಿ ಅದಕ್ಕೂ ಆಪ್ರೇಷನ್ ಮಾಡ್ತೀವಿ. ನಿಮ್ಗೆ ಇನ್ನೊಂದು ತಿಳಿದಿರಲಿ, ಒಬ್ಬ ಸರ್ಜನ್ನು ಒಂದು ಪೇಷಂಟು ಆಪ್ರೇಷನ್ ಥಿಯೇಟ್ರ್ನಲ್ಲಿದ್ದಾಗ ಆ ಪೊಸಿಷನ್ನಾಗೆ ಅವ್ನಿಗೆ ಏನಿದ್ರೆ ಎಲ್ಲ ಕ್ಲಿಯರ್ ಮಾಡೋದು ನನ್ನ ಜವಾಬ್ದಾರಿ ಇರ್ತದೆ. ಅದರಿಂದ ಅಯ್ಯೋ ಡಾಕ್ಟ್ರು ನಾವು ಪೈಲ್ಸ್ ಅಂತ ಹೇಳಿದ್ರು ಫಿಶರ್ ಬಿಟ್ಬಿಟ್ರೇನೋ, ಹಂಗೆ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನು ನಾವು ಮಾಡ್ತೀವಿ. ದಯವಿಟ್ಟು ನಿಮ್ಗೆ ಏನಾದರೂ ಮೋಷನ್ ಮಾಡೋ ಜಾಗದಲ್ಲಿ. ಅದಾದ ನಂತರ ಇನ್ನೆರಡು ಕಂಡೀಷನ್ ಈಗಲೇ ಮೆನ್ಷನ್ ಮಾಡ್ತೀನಿ. ಕುರ, ಪೆರಿಯನ್, ಎಲ್ಲೇ ಕುರ ಆಗಲಿ ಪೇಯ್ನ್ ಜಾಸ್ತಿ ಆಗುತ್ತೆ. ಆದರೆ ಈ ಒಂದು ಕಂಡೀಷನ್ ಇದಕ್ಕಿದ್ದಂಗೆ ನಿಮಗೆ ಮೋಷನ್ ಸುತ್ತು ಪೇಯ್ನ್ ಬರುತ್ತೆ, ನೋಡಿದ್ರೆ ಇಷ್ಟು ತಪ್ಪ ಊದ್ಕೊಂಡಿರುತ್ತೆ. ಇದನ್ನು ನಾವು ಪೆರಿಯೇನಲ್ ಆ್ಯಪ್ಸೆಸ್ ಅಂತೀವಿ. ಪೆರಿಯೇನಲ್ ಆ್ಯಪ್ಸೆಸ್ ಅಂದರೆ ಕುರ, ಮೋಷನ್ ಮಾಡೋ ಜಾಗದಲ್ಲಿ ಕುರ. ಆ ಕುರ ಒಡ್ಕೊತು ಅಂದರೆ ನಿಮಗೆ ಪಿಸ್ತೂಲ ಆಗುತ್ತೆ. ಪಿಸ್ತೂಲ ಅಂದರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಕುರನ ಆ ಸ್ಟೇಜ್ನಲ್ಲೇ ನಮ್ಮಂಥ ಸರ್ಜನ್ ಹತ್ರ ಬಂದರೆ ಅವ್ರನ್ನ ಎಮರ್ಜೆನ್ಸಿ ಆಪ್ರೇಷನ್ ಮಾಡ್ತೀವಿ. ಅಡ್ಮಿಟ್ ಮಾಡಿ ಅನಸ್ಥೀಷಿಯಾ ಕೊಟ್ಟು ಅದನ್ನು ಓಪನ್ ಮಾಡಿ, ಇಷ್ಟು ಪಸ್ ಇರುತ್ತೆ ಅದರೊಳಗೆ, 50ರಿಂದ 150 ml. ಅದಾದಮೇಲೆ ಅದು ಒಳಗಡೆಯಿಂದ ವಾಸಿ ಆಗ್ತಾ ಬರುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಅದೇ ಒಡ್ಕೊತ್ತು ಪೇಯ್ನ್ ಕಡಿಮೆ ಆಗುತ್ತೆ, ನಿಮಗೆ ಖುಷಿ ಆಗ್ಬಿಡುತ್ತೆ, ಕಾಯಿಲೆ ವಾಸಿ ಆಯಿತು ಅಂತ ಹಂಗೆ ಬಿಡ್ತೀರಿ. ಬರ್ತಾ ಬರ್ತಾ ಅಲ್ಲಿ ಒಂದು ತೂತು ಉಳ್ಕೊಳ್ಳುತ್ತೆ, ಹೋಲು. ಅದು ಗುದದ್ವಾರಕ್ಕೆ ಕನೆಕ್ಷನ್ ಇರುತ್ತೆ. ಎಷ್ಟೋ ಜನ ಗ್ಯಾಸ್ ಪಾಸ್ ಮಾಡೋವಾಗ ಇದರೊಳಗಿಂದ ಗ್ಯಾಸ್ ಬರುತ್ತೆ, ಒಂದೊಂದು ಸಾರಿ ಮೋಷನ್ನು ಅದರೊಳಗಿಂದ ಬರುತ್ತೆ, ಅದರೊಳಗಿಂದ ಪಸ್ ಬರುತ್ತೆ. ಇದನ್ನು ಫಿಸ್ಟುಲಾ ಇನ್ ಏನೋ ಅಂತೀವಿ ನಾವು. ಈ ಫಿಸ್ಟುಲಾಗೆ 100% ಆಪ್ರೇಷನ್ ಇಲ್ಲದೆ ಬೇರೆ ಟ್ರೀಟ್ಮೆಂಟ್ ಇಲ್ಲ. ತುಂಬ ಜನ ನಾನು ಆಯುರ್ವೇದ ಹೋಗಿ ಕ್ಷಾರಸೂತ್ರ ಹಾಕಿಸ್ಕೊಂಡಿದ್ದೀನಿ ಡಾಕ್ಟ್ರೇ ಅಂತಾರೆ. ಅನೇಕ ಪ್ರೊಸೀಜರ್ಗಳು ಅವ್ರದ್ದೇ ಬೇರೆ, ನಮ್ಮದೇ ಬೇರೆ. ನಾನು ಅಲೋಪತಿ ಡಾಕ್ಟ್ರ್ ಇದ್ದೀನಿ. ಫಿಸ್ಟುಲೆಕ್ಟಮಿ ಮಾಡ್ತೀವಿ, ಸೆಟಾನ್ ವೈರ್ ಅಂತ ಹಾಕ್ತೀವಿ. ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ. ಒಟ್ಟು ಫಿಸ್ಟುಲಾ ಆದರೆ ನೀವು ನನ್ನ ಹತ್ರ ಬಂದರೆ, ನನ್ನ ಹತ್ರ ಅಂದರೆ ಒಬ್ಬ ಜನರಲ್ ಸರ್ಜನ್ ಹತ್ರ ಬಂದರೆ ನಿಮಗೆ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ
ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಿಮ್ಮ ಗುದದ್ವಾರ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಯಾರು ತಮ್ಮ ಬಾಟಮ್ನ ನೆಗ್ಲೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ತೊಂದರೆ ಜಾಸ್ತಿ. ಅದಕ್ಕೆ ನಾನು ಜನ ನಾಚಿಕ್ಕೋತಾರೆ. ಅದರೊಳಗೆ ಹೆಣ್ಣು ಮಕ್ಕಳು ಡೆಲಿವರಿ ಟೈಮ್ನೊಳಗೆ ತುಂಬ ಕಾಮನ್ನಾಗಿ ಫಿಶರ್ ಆಗುತ್ತೆ, ಟೇರ್ ಆಗುತ್ತೆ. ಅವರು ನಾಚಿಕೊಂಡು ಎದುರುಕೊಂಡು ಸರ್ಜನಿಗೆ ತೋರಿಸ್ತಾರೆ. ಯಾಕಂದರೆ ಗೈನಕಾಲಜಿಸ್ಟ್ ಲೇಡಿ ಡಾಕ್ಟ್ರು ಇದರ ಸ್ಪೆಷಲಿಸ್ಟ್ ಅಲ್ಲ, ನಾನು ಸ್ಪೆಷಲಿಸ್ಟು. ಸೊ ಅವರಾದರೂ ಅವ್ರಿಗೆ ಪೇಷಂಟ್ಗೆ ಹೇಳಬೇಕು ಸರ್ಜನ್ಗೆ ಒಂದು ಸರಿ ತೋರಿಸಿ ಅಂತ, ಅಥವಾ ಕರೆದೇ ತೋರಿಸ್ಬೋದು ಅವ್ರು ನರ್ಸಿಂಗ್ ಹೋಮ್ನೊಳಗೆ. ಕ್ರಾಸ್ ರೆಫರೆನ್ಸ್ ಅಂತೀವಿ ನಾವು. ಅದರಿಂದ ದಯವಿಟ್ಟು ಹೆಣ್ಣು ಮಕ್ಕಳಲ್ಲಿ ನನ್ನ ಕಳಕಳಿಯ ಮನವಿ, ನಾಚಿಗೆ ಗೀಚಿಗೆ ಊರಿಂದ ಆಚೆಗೆ ಹೆದರಿಕೆ ಎಲ್ಲ ಇರಬಾರ್ದು. ನೀವು ಕರೆಕ್ಟಾಗಿ ಬಂದರೆ ಕರೆಕ್ಟ್ ಡಯಾಗ್ನೋಸ್ ಮಾಡ್ತೀವಿ ನಾವು, ನಿಮಗೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಆದ್ದರಿಂದ ತುಂಬ ಜನಕ್ಕೆ ಇದು ಈ ಸ್ಪೆಷಾಲಿಟಿನ ಹೇಳ್ಕೊಳ್ಳೋದೇ ನಾಚಿಕೆ. ಈಗ ಬೆಂಗಳೂರಿನ ಒಂದು 2-3 ಹಾಸ್ಪಿಟ್ಲ್ ಆಗಿದ್ದಾವೆ ಎಕ್ಸ್ಕ್ಲೂಸಿವ್ಲಿ ಬಾಟಮ್ ಸರ್ಜರಿ ಮಾಡೋವಂಥ ನನ್ನ ಫ್ರೆಂಡ್ಸ್ 2 ಹಾಸ್ಪಿಟ್ಲ್ ಇದ್ದಾವೆ. ನಾನು ಇಡೀ ಕರ್ನಾಟಕದಲ್ಲಿ ಇವತ್ತು ಐ ಆಮ್ ಫೇಮಸ್ ಆ್ಯಸ್ ಕುಂಡಿ ಡಾಕ್ಟ್ರ್. ಅಂದರೆ ಜನಗಳಿಗೆ ಕುಂಡಿ ಭಾಷೆ ಹೇಳಲಿಕ್ಕೆ ನಾಚಿಕೋತಾರೆ, ಹೆದರ್ಕೋತಾರೆ. ನಾನೇ ಪಬ್ಲಿಕ್ನಾಗ ಡಿಕ್ಲೇರ್ ಮಾಡ್ಕೊಂಡು ನಾನೊಬ್ಬ ಕುಂಡಿ ಸ್ಪೆಷಲಿಸ್ಟ್ ಅಂದರೆ ಜನ ಧೈರ್ಯವಾಗಿ ಬಂದು ತೋರಿಸ್ಕೋತಾರೆ. ಅದು ರೈಟು ಕೂಡ. ಇಂಗ್ಲೀಷ್ನಲ್ಲಿ ಪ್ರಾಕ್ಟಾಲಜಿಸ್ಟ್ ಅಂತೀವಿ ನಾವು, ಕೋಲೋರೆಕ್ಟಲ್ ಸರ್ಜನ್ಸ್ ಅಂತೀವಿ. ಕನ್ನಡದಲ್ಲಿ ಕುಂಡಿ ಅಂದರೆ ಬಟಕ್ಸು. 2 ಬಟಕ್ಸಿನ ಮಧ್ಯೆ ಇರೋದೇ ನಿಮ್ಮ ಗುದದ್ವಾರ. ಅದಕ್ಕೆ ಕುಂಡಿ ಮಧ್ಯೆ ಇರೋ ಜಾಗಕ್ಕೆ ನಾನು ಸ್ಪೆಷಲಿಸ್ಟ್ ಅಂತ ತುಂಬ ಸಾರಿ ಎಲ್ಲೇ ಹೋದರೂ ನಾನು ರೆಕಗ್ನೈಸ್ ಮಾಡ್ತಾರೆ. ನಮ್ಮ ಅಂಜನಪ್ಪ ಡಾಕ್ಟ್ರು ಬಂದರು, ಕುಂಡಿ ಡಾಕ್ಟ್ರು ಬಂದರು ಅಂತ. ಇದು ಸತ್ಯ. ನೀವು ದಯವಿಟ್ಟು ಡೋಂಟ್ ನೆಗ್ಲೆಕ್ಟ್ ಯುವರ್ ಬಾಟಮ್. ಪೈಲ್ಸ್ ಬಗ್ಗೆ ನಿಮಗೆ ನಿಮ್ಮದೇ ಆದ ಗೊಂದಲ ಇರುತ್ತೆ. ನನಗೆ ಹೆಂಗೆ ಶುರುವಾಯಿತು? ಏನೂ ಇಲ್ಲ. ನಿಮಗೆ ಪೈಲ್ಸ್ ಗೊತ್ತಾಗಬೇಕಾದ್ರೆ ಫಸ್ಟ್ ಬ್ಲೀಡಿಂಗ್ ಆದಾಗೆ ಗೊತ್ತಾಗೋದು. ನೀವು ಮೋಷನ್ನ ಬ್ಲಡ್ ಬಂತು ಅಂದರೆ 4-5 ಕಂಡೀಷನ್ ಇದ್ದಾವೆ, ಈಗಲೇ ಹೇಳ್ಬಿಡ್ತೀನಿ. ಒಂದು ಸಿಂಪಲ್ ಕಂಡೀಷನ್ನು ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್. ನೆಕ್ಸ್ಟು ಫಿಶರ್. ಇನ್ನು ಕೆಲವರಿಗೆ ಕ್ಯಾನ್ಸರಿಂದ ಬ್ಲೀಡಿಂಗ್, ಇನ್ನು ಕೆಲವರಿಗೆ ಕರುಳಿನ ಒಳಗಡೆ ಕ್ಯಾನ್ಸರ್ ಅಲ್ಲಿಂದ. ಇಷ್ಟಂತೂ ಹೇಳಬಲ್ಲೆ ನಾನು, ಯಾರಿಗೆ ಮೋಷನ್ನಲ್ಲಿ ಬ್ಲಡ್ ಬಂದರೆ ನೆಗ್ಲೆಕ್ಟ್ ಮಾಡಬಾರದು. ಇದು ಫಸ್ಟ್ ಕೆಲಸ. ಸೊ ನಿಮಗೆ ಗೊತ್ತೇ ಆಗೋಲ್ಲ ಇದು ಪೈಲ್ಸೋ ಇಲ್ಲ ಅಂತ. ಅದಕ್ಕೆ ನೀವು ಒಬ್ಬ ಸ್ಪೆಷಲಿಸ್ಟ್ ಹತ್ರ ಬಂದಾಗೆ ನಾವು ನಿಮ್ಗೆ ಹೇಳ್ತೀವಿ. ಬಟ್ ನಿಮ್ಗೆ ಯಾಕೆ ನಮ್ಮ ಹತ್ರ ಬರ್ತದೆ ನೆಗ್ಲೆಕ್ಟ್ ಮಾಡಬೇಡಿ. ಏನೋ ಹೀಟಿಗೆ ಬಂದದೆ ಪಾನಕ ಕುಡಿತೀನಿ ಹಂಗೆ ಮಾಡಬೇಡಿ. ನಿಮ್ಮ ಮೋಷನ್ನಲ್ಲಿ ಒಂದು ಸಾರಿ ಬ್ಲಡ್ ಬಂದರೂ ಕೂಡ ಅದು ಏನೋ ಒಂದು ರೀಸನ್ ಇರುತ್ತೆ. ಮೋಸ್ಟ್ ಕಾಮನ್ ಈಸ್ ಪೈಲ್ಸ್. ಆದ್ದರಿಂದ ಎಲ್ರಿಗೂ ಇಷ್ಟೇ, ನಿಮಗೆ ಪೈಲ್ಸೋ ಫಿಶರೋ ಅದು ನಿಮಗೆ ಬೇಕಿಲ್ಲ, ಅದು ನಾನು ಕಂಡುಹಿಡಿತೀನಿ. ನಿಮ್ಮ ಮೋಷನಲ್ಲಿ ಒಂದು ಸಾರಿ ಬಂದಾಗ ಹೆದರ್ಕೋಬೇಡಿ. ಪದೇ ಪದೇ ರಕ್ತ ಬಂತು, ನೋವು ಮಾತ್ರ ಇಲ್ಲ ಅಂದರೆ ಸುಮ್ಮನೆ ಇರಬೇಡಿ. ನೀವು ನಮ್ಮ ಹತ್ರ ಬನ್ನಿ, ನಿಮಗೆ ನಾವು ಡಯಾಗ್ನೋಸ್ ಹೇಳ್ತೀವಿ. ಬಂದವರಿಗೆಲ್ಲ ಕುಂಡಿ ಕುಯ್ಯಲ್ಲ. ನೀವು ಭಾಳ ಜನಕ್ಕೆ ಹೆದರ್ಕೋತೀರಿ, ಅಯ್ಯೋ ಡಾಕ್ಟ್ರ್ ಹತ್ರ ಹೋದರೆ ಆಪ್ರೇಷನ್, ಹಂಗೆಲ್ಲ ಮಾಡೋದಿಲ್ಲ. ನಮ್ಮಲ್ಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತೀವಿ, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ. ಯಾವ ನಿಮ್ಗೆ ಆಪ್ರೇಷನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಸುಮ್ಮನೆ ನೀವು ದುಡ್ಡು ಕೊಡ್ತೀರಂತ ಯಾರು ನಿಮ್ಗೇನು ಪೈಲ್ಸ್ ಆಪ್ರೇಷನ್ ಅದೆಲ್ಲ ನಾಟಿಯವ್ರು ಮಾಡ್ಬೋದು, ಅವರಿಗೆ ನಾಲೆಡ್ಜ್ ಇರೋಲ್ಲ. ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರು ನಿಮ್ಗೆ ಯಾವ ಸ್ಟೇಜ್ನಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ದಯವಿಟ್ಟು ನೀವು ಸ್ವಂತ ಡಯಾಗ್ನೋಸ್ ಮಾಡಿಕೊಂಡು ಸ್ವಂತ ಹೆದರ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಇಲ್ಲ ಡಾಕ್ಟ್ರೇ ನನ್ನ ಫ್ರೆಂಡ್ ಹೇಳ್ದ ಅಲ್ಲೆಲ್ಲೋ ಗಲ್ಲಿ ಒಳಗೊಂದು ಯಾರ್ದೋ ಒಂದು ಇದಿದೆ ಅವನೇ ಬೆಣ್ಣೆ ಹಚ್ತಾನೆ ಬಾ ಅಂತ ದಯವಿಟ್ಟು ಇವೆಲ್ಲ ಕೇಳಬೇಡಿ. ಕಾಲ ಬದಲಾಗಿದೆ, ಇದು ವಿಜ್ಞಾನ ಯುಗ. ವಿಜ್ಞಾನಿಗಳ ಸಹಾಯ ಪಡ್ಕೊಳ್ಳಿ. ಐ ಆಮ್ ಎ ಸೈಂಟಿಸ್ಟ್. ಮಳೆ ಕಾಯಿಲೆ ಅಂದರೆ ಪೈಲ್ಸು ಯೂಶಲಿ ಗಂಡು ಮಕ್ಕಳಲ್ಲಿ ಮೋರ್ ಕಾಮನ್, ಯಾಕಂದರೆ ಅವ್ರು ಸ್ಮೋಕ್ ಮಾಡ್ತಾರೆ, ಅದು ಕೂಡ ಒಂದು ರೀಸನ್. ಹೆಣ್ಣು ಮಕ್ಕಳಲ್ಲಿ ಪೈಲ್ಸ್ ಇರುತ್ತೆ, ಆದರೆ ಫಿಶರ್ ಮೋರ್ ಕಾಮನ್. ಫಿಶರ್ ಅಂದರೆ ಕಟ್ ಆಗಿರೋದು, ಯೂಶಲಿ ಡೆಲಿವರಿ ಟೈಮ್ನಾಗ ಹಂಗಾಗಿ ಅವ್ರು ಯಾರಿಗೂ ತೋರಿಸ್ಕೊಳ್ದಿರಿ ಹೆದರ್ಕೊಂಡಂಗೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ತಾರೆ, ನಮ್ಮ ಮಗುಗೆ ಬ್ಲೀಡ್ ಬರ್ತಾ ಇದೆ ಪೈಲ್ಸ್ ಇಲ್ಲ, ಮಕ್ಕಳಲ್ಲಿ ಪೈಲ್ಸ್ ಆಗಲ್ಲ, ಆದರೆ ಪಾಲಿಪ್ ಅಂತ ಇರುತ್ತೆ. ನಾನು ಬೆರಳು ಹಾಕಿದರೆ ಒಳಗಡೆ ಒಂದು ಗುಳ್ಳೆ ಸಿಗುತ್ತೆ, ಅದನ್ನು ಈಚೆಗೆ ಎಳ್ಕೊಬೋದು ನಾನು, ಅದನ್ನು ನಾವು ಪಾಲಿಪ್ ಅಂತೀವಿ. ಮಕ್ಕಳಲ್ಲಿ ಏನಾದರೂ ಮೋಷನ್ನಲ್ಲಿ ರಕ್ತ ಬಂದರೆ 2 ಕಾರಣ. ಒಂದು ಪಾಲಿಪ್ಪು, 2ನೇದು ಗೂದೆ ರೋಗ ಅಂತೀವಿ ನಾವು ಮಕ್ಕಳಲ್ಲಿ. ಆ ಮಗಿನ ರೆಕ್ಟಮಿ ಈಚೆಗೆ ಬರುತ್ತೆ, ಹಳ್ಳಿ ಕಡೆ ಇದನ್ನು ಗೂದೆ ರೋಗ ಅಂತಾರೆ. ದಯವಿಟ್ಟು ನಿಮ್ಮ ಮಗು ಕೂತಾಗ ಮೋಷನ್ನ ಏನೋ ಕೆಂಪು ಈಚೆಗೆ ಬಂದರೆ ನೀವು ನಮ್ಮ ಹತ್ರ ಕರ್ಕೊಂಬನ್ನಿ, ಮಗು ಏನಾಗಿದೆ ಅಂತ ಕರೆಕ್ಟಾಗಿ ಹೇಳ್ತೀವಿ. ಹೆದರ್ಕೊಳಕ್ಕೋಗ್ಬೇಡಿ, ಮಕ್ಕಳಿಗೆಲ್ಲ ಪೈಲ್ಸ್ ಆಗಲ್ಲ. ದೊಡ್ಡವರಲ್ಲಿ ಆಗುತ್ತೆ, ಹೆಣ್ಣು ಮಕ್ಕಳಲ್ಲಿ ಆಗುತ್ತೆ, ಗಂಡು ಮಕ್ಕಳಲ್ಲಿ. ಬಟ್ ಮೋರ್ ಕಾಮನ್ ಮೇಲ್ಸಲ್ಲಿ. ಆ್ಯಂಡ್ ಮೋರ್ ಕಾಮನ್ ಯಾರು ಕರೆಕ್ಟಾಗಿ ಮೋಷನ್ ಮಾಡಲ್ಲ, ಬರೀ ತಿಣುಕ್ತಾರಲ್ಲ ಅಂಥವ್ರಿಗೆ ಬರುತ್ತೆ. ಸ್ಟ್ರೈನ್ ಆಗಬಾರ್ದು. ಆ್ಯಂಡ್ ಇಲ್ಲಿ ಈಗಲೇ ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ, ದಿನಾ ಮೋಷನ್ ಆಗಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಒಬ್ಬ ಮನುಷ್ಯ ಅದರೊಳಗಾಗಿ ಓಲ್ಡ್ ಏಜ್ ಪೀಪಲ್ಸ್ಗೆ ಬಹಳ ಕನ್ಸರ್ನು, ದಿನಾ ಮೋಷನ್ ಆಗಲಿಲ್ವಲ್ಲ ಅಂತ. ದಿನಾ ಮೋಷನ್ ಆಗಬೇಕು ಅಂತ ಇಲ್ಲ. ಆಗಲಿಲ್ಲ ಅಂದರೆ ನಿಮ್ಮ ಬಾಡಿ ಒಳಗೆ ಏನೂ ಪಾಯ್ಸನ್ ಬರಲ್ಲ, ತಪ್ಪು ಮಾಹಿತಿ ಹೇಳ್ತಾರೆ, ಬಾಡಿ ಪಾಯ್ಸನ್ ಆಗಿಬಿಡುತ್ತೆ ಅಂತ ಏನೂ ಆಗಲ್ಲ. ಒಬ್ಬ ಮನುಷ್ಯ ವಯಸ್ಸಾದವನು
ಒಂದು ವಾರಕ್ಕೆ 3 ಸಾರಿ ಮೋಷನ್ ಆದರೆ ಅದು ನಾರ್ಮಲ್ ನಮ್ಮ ಸೈನ್ಸ್ ಪ್ರಕಾರ. ವೀಕ್ಷಕರೇ, ಇವತ್ತು ಖ್ಯಾತ ತಜ್ಞ ಡಾಕ್ಟರ್ ಆಂಜನಪ್ಪ ಅವರಿಂದ ಮೂಲವ್ಯಾಧಿ ಬಗ್ಗೆ ಎಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ ಅಲ್ವಾ? ಮತ್ತೊಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ, ಸದಾ ನೋಡ್ತಾ ಇರಿ ಆಯುರ್ ಆರೋಗ್ಯ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ. ಆರೋಗ್ಯ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.karnataka newsbeat.com.